ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಮಾರ್ನಿಂಗ್ ಇಂದಾನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನದು ಸ್ವಲ್ಪ ಬ್ಯುಸಿ ಡೇ ಯಾಕಂತ ಹೇಳಿದ್ರೆ ನಾಳೆ ನಮಗೆ ಸಂತ್ ಮೇರಿ, ಇವತ್ತು ಬೆಸ್ಪ್. ಸಂತ್ ಮೇರಿಯ ಮೊದಲನೇ ದಿನವನ್ನು ಬೆಸ್ಪ್ ಅಂತ ಕರಿತೀವಿ. ಕನ್ನಡದಲ್ಲಿ ಗೊತ್ತಿಲ್ಲ ಏನ್ ಹೇಳ್ತೀವಿ ಅಂತ. ಈ ಸೈಡಲ್ಲಿ ಹಬ್ಬದ ಮೊದಲನೇ ದಿನನೂ ಸ್ವಲ್ಪ ಗಮ್ಮತ್ತಿರತ್ತೆ. ಸೊ ನನಗೆ ಐಟಮ್ಸ್ ಎಲ್ಲ ಸ್ವಲ್ಪ ತರ್ಲಿಕ್ಕುಂಟು. ಮೊದಲು ಮಗನನ್ನು ಒಂದು ಸ್ಕೂಲಿಗೆ ಕಳಿಸುವ ತಯಾರಿ ಮಾಡ್ಕೊಳ್ತಾ ಇರೋದು. ಅವನನ್ನೊಂದು ಕಳಿಸಿ ಬಿಟ್ರೆ ನನಗೆ ಸ್ವಲ್ಪ ಫ್ರೀ ಆಗತ್ತೆ ಎಲ್ಲಾನು ಮಾಡ್ಲಿಕ್ಕೆ. ಸೊ ಅವನದು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಡ್ತಾ ಇದ್ದೀನಿ. ಅವನಿಗೆ ಬನಾನಾ ಮತ್ತು ಇವತ್ತು ಆಪಲ್ ಕೊಡೋದು. ಬನಾನಾ ಕಟ್ ಮಾಡುವಾಗ ಸ್ವಲ್ಪನೂ ಬುಡದಿಂದ ಹೋದ್ರೆ ಬ್ಲ್ಯಾಕ್ ಆದ್ರೆ ಅದರ ಫಸ್ಟ್ ಎಡ್ಜ್ ಏನಿರತ್ತೆ ಅವನು ತಿನ್ನೋದೇ ಇಲ್ಲ. ಸೊ ಜಾಗ್ರತೆಯಿಂದ ಕಟ್ ಮಾಡ್ಬೇಕಾಗತ್ತೆ. ಆಪಲ್ ಅವನು ತಗೊಂಡು ಹೋಗ್ತಾನೆ, ಅವನಿಗೆ ಇಷ್ಟ. ಇಲ್ಲಿ ಇವನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ. ಇವತ್ತು ಬ್ರೇಕ್ಫಾಸ್ಟಿಗೆ ದೋಸೆ. ಹೇಗೆ ಜಾಜಿ ಕೋಪ ಜಾಜಿ ಜಾಜಿನಿ ರಾಜಿ. ಅವನು ಈಗ ಸ್ಕೂಲಿಗೆ ಹೋಗಿ ಕೋಪ ಮತ್ತು ರಾಜಿ ಅಂದದನ್ನ ಕಲಿತು ಬಂದಿದ್ದಾನೆ. ಅದನ್ನ ನಮಗೆ ಮಾಡಿ ತೋರಿಸೋದು ಅವನು. ಅದು ಏನಾದ್ರೂ ಒಂದು ಕಲಿತು ಬಂದ್ರೆ ಇಲ್ಲಿ ಮನೆಯಲ್ಲಿ ಬಂದು ಮಾಡಿ ತೋರಿಸ್ತಾನೆ. ಈಗ ನಮ್ಗೆ ಕೂಡ ನೋಡ್ಲಿಕ್ಕೆ ಖುಷಿ ಆಗ್ತದೆ ಅವನು ತೊದಲು ಭಾಷೆಯಲ್ಲಿ ಮಾತಾಡುವಾಗ. ಇವತ್ತು ಅವನು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ. ಏನ್ ಮಾಡೋದು, ಒಂದೊಂದು ಸಲ ಮಕ್ಕಳಿದು ಸಹ ಕೇಳ್ಬೇಕಾಗ್ತದೆ ಅಲ್ಲ. ಇಲ್ಲ ಅಂದ್ರೆ ಅವರು ಸ್ಕೂಲಿಗೆ ಹೋಗುವ ಟೈಮಲ್ಲಿ ಕಿರಿಕಿರಿ ಮೂಡಲ್ಲಿ ಹೋಗ್ತಾರೆ, ಇಲ್ಲಾಂದ್ರೆ ಟೇಬಲ್ ಅಲ್ಲಿ ಕುತ್ಕೊಳ್ಳಲ್ಲ ಅವನು ಹಾಗೆ. ಅದರ ನಂತರ ನಾನು ಜಿಮ್ಮಿಗೆ ಬಂದೆ ಅವನಿಗೆ ಡ್ರಾಪ್ ಮಾಡಿ. ಜಿಮ್ಮಲ್ಲಿ ಈಗ ಆಲ್ಮೋಸ್ಟ್ ಆಗಿ ನಾನು ಮಾಡೋದು ಕಾರ್ಡಿಯೋನೆ. ವಿಡಿಯೋ ತೆಗಿಲಿಕ್ಕೆ ಸಿಕ್ಕಿಲ್ಲ ನನಗೆ, ಅಂದ್ರೆ ನನಗೆ ಕೂಡ ನೆನಪಿಲ್ಲ ಲಾಸ್ಟೇ ತೆಗಿದ್ದಿದ್ದು ನಾನು. ಸುಸ್ತಾಗಿದೆ ಈಗ. ಈಗ ಐಟಮ್ಸ್ ಕೂಡ ತಗೊಂಡೋಗ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಬೇಗ ಹೊರಡ್ಬೇಕಂತ ಅನ್ಕೊಂಡಿದ್ದೀನಿ. ಅದೇ ನಾನೀಗ ಹೇಳ್ತಾ ಇದ್ದೀನಿ, ನಾನು ಸಪುರ ಆಗೋದು ಕಾಣಿಸೋದಿಲ್ಲ, ದಪ್ಪವೇ ಕಾಣಿಸ್ತಾ ಇದ್ದೀನಿ ದಿನ ಹೋದಾಗೆ. ನನಗೆ ಸ್ವಲ್ಪನೇ ಐಟಮ್ಸ್ ತಗೊಳ್ಳಿಕ್ಕೆ ಆಲ್ಮೋಸ್ಟ್ ಉಂಟು ಮನೆಯಲ್ಲಿ. ಮತ್ತೆ ನಾವು ಈ ಸಲ ಮನೆಯಲ್ಲಿ ಹಬ್ಬ ಮಾಡ್ತಾನೆ ಇಲ್ಲ. ಅಂದ್ರೆ ಸ್ವಲ್ಪ ಮಟ್ಟಲ್ಲಿ ಮಾಡ್ತಾ ಇದ್ದೀವಿ, ಗ್ರ್ಯಾಂಡ್ ಆಗಿ ಮಾಡ್ತಾ ಇಲ್ಲ. ನಾನೀಗ ಮನೆಗೆ ಬಂದಿದ್ದೀನಿ ಐಟಮ್ಸ್ ತಗೊಂಡು. ಹಬ್ಬ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಹಸ್ಬೆಂಡ್ ಇದು ಆಪರೇಷನ್ ಆಗಿದೆ, ಅತ್ತೆದು ಕೂಡ ಆಪರೇಷನ್ ಆಗಿದೆ. ನನಗೆ ಇಲ್ಲಿ ಬ್ಯುಸಿ ಇರತ್ತೆ, ಮಗು ಕೂಡ ಚಿಕ್ಕದು, ನನಗೆ ಕಷ್ಟ ಆಗತ್ತೆ ಮಾಡ್ಲಿಕ್ಕೆ ಅಂತ ಹೇಳಿ. ಹಾಗೆ ಅಣ್ಣ ಎಲ್ಲ ಬರ್ತಾರೆ ಹಸ್ಬೆಂಡಿದು. ನಮ್ಮ ತಾಯಿ ಮನೆ ದೂರ ಅಲ್ಲ, ಅವರು ಸ್ವಲ್ಪ ಹಬ್ಬಕ್ಕೆ ಬರೋದು ಕೂಡ ಕಡಿಮೆನೆ. ಯಾಕಂದ್ರೆ ಒಂದು ದಿನಕ್ಕೆ ಬಂದು ಓಡಿ ಹೋಗ್ಲಿಕ್ಕೆ ಸಹ ಕಷ್ಟ ಆಗತ್ತೆ ಅಕ್ಕಂದಿರಿಗೆಲ್ಲ. ಸೊ ಈ ಸಲ ಚಿಕ್ಕ ಮಟ್ಟಕ್ಕೆ ಹಬ್ಬ. ನೆಕ್ಸ್ಟ್ ನಾನು ಸ್ನಾನ ಮಾಡಿ ಮತ್ತೆ ಹೊರಟಿದ್ದು. ಸ್ವಲ್ಪ ಎಡಿಟಿಂಗ್ ಇದು ಕೆಲಸ ಉಂಟು. ಎಡಿಟಿಂಗ್ ಅಂದ್ರೆ ನನಗೆ ಸಲೋನಿಗೆ ಒಂದು ಬೋರ್ಡ್ ಟೈಪಲ್ಲಿ ಆಗ್ಲಿಕ್ಕುಂಟು. ಅದಕ್ಕೆ ನಾನು ಹೊರಟಿದ್ದು. ಈಗ ಆಕ್ಟಿವಾದಲ್ಲಿ ಹೊರಡುವುದು ನಾನು. ಆಲ್ಮೋಸ್ಟ್ ಹೋಗೋದು ಆಕ್ಟಿವಾದಲ್ಲಿಯೇ, ಬಿಕಾಸ್ ನನಗೆ ಈಸಿ ವೇರಪ್ಪ, ಬರ್ಬೋದು ಹೋಗ್ಬೋದು ಎಲ್ಲಾನು ಮಾಡ್ಬೋದು. ನೋಡೋದು ಈವ್ನಿಂಗ್ ಅಲ್ಲಿ ಪೂಜೆ ಉಂಟು ಚರ್ಚಲ್ಲಿ, ಹೋಗ್ಲಿಕ್ಕೆ ಆಗ್ತದೆ ಇಲ್ಲ ಏನು ಗೊತ್ತಿಲ್ಲ. ನಾನು ಯಾವತ್ತೂ ಕೂಡ ಅದೇ ಪ್ಲಾನ್ ಮಾಡಲ್ಲ, ಬ್ಯುಸಿ ಇರತ್ತೆ ಒಂದೊಂದು ಸಲ. ಸೊ ನೋಡಿ ನಾನು ಇಲ್ಲಿ ಬಂದು ರೀಚ್ ಆಗಿದ್ದೀನಿ. ನಾನು ಈ ಸಲದ ಆಲ್ಮೋಸ್ಟ್ ಎಲ್ಲ ಕೆಲಸವನ್ನು ವಿ ಸ್ಟಾರಿಗೆನೆ ಕೊಟ್ಟಿದ್ದೀನಿ. ಮೊದಲು ನಾನು ಬೇರೆ ಕಡೆ ಕೊಡ್ತಾ ಇದ್ದೆ, ಅವರೀಗ ಇಲ್ಲ. ಸೊ ನಾನು ಈಗ ಇಲ್ಲಿ ಕೊಡ್ತಾ ಇದ್ದೀನಿ. ಇವರು ಕೂಡ ಒಳ್ಳೆ ಮಾಡಿ ಕೊಟ್ಟಿದ್ದಾರೆ. ಇದೊಂದು ಬೋರ್ಡ್ ಆಗಬೇಕು ನಮಗೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಸ್ಲಿಕ್ಕೆ, ಅದ್ರದ್ದು ಚೇಂಜಸ್ ಇತ್ತು, ಅದನ್ನ ಮಾಡ್ಲಿಕ್ಕೆ ಹೋದದ್ದು. ಮತ್ತೆ ಬಂದು ನೋಡುವಾಗ ಇವರು ಒಳ್ಳೆ ಲೂಡೋ ಆಟ ಆಡ್ತಾ ಇದ್ದಾರೆ. ಇವರು ಫ್ರೀ ಇರುವಾಗ ಎಲ್ಲ ಲೂಡೋವೇ ಆಟ ಆಡೋದು. ಮತ್ತೆ ನಾನು ಕೂಡ ಆಡ್ಲಿ ಎಲ್ಲ. ಕೆಲಸ ಇರುವಾಗ ಅವರು 100% ವರ್ಕ್ ಮಾಡ್ತಾರೆ. ಫ್ರೀ ಇದ್ದಾಗ ಫ್ರೀಯೇ ಇರ್ತೀವಿ, ಬ್ಯುಸಿ ಇದ್ದಾಗ ಒಟ್ಟಾರೆ ಬ್ಯುಸಿ ಆಗ್ತೀವಿ. ಸೊ ಅದರಿಂದ ನಾನು ಚರ್ಚಿಗೆ ಹೋಗಿಲಿಕ್ಕೆ ಸಿಕ್ಕಿಲ್ಲ ಪೂಜೆಗೆ. ನೋಡಿ ಇದು ನೈಟ್ ಆಗಿದೆ. ಈಗ ನಾವು ಮನೆಗೆ ಬಂದು ಸ್ನಾನ ಮಾಡಿ ಈಗ ಜಾತ್ರೆ ಸುತ್ತಲಿಕ್ಕೆ ಹೋಗೋದು. ಯಾಕಂದ್ರೆ ಮಾಸಿಗೆ ಹೋಗ್ಲಿಕ್ಕೆ ನಮ್ಗೆ ಆಗಿಲ್ಲ, ರಶ್ ಇತ್ತು ನೈಟ್ ಅಲ್ಲಿ, ಮೀನ್ಸ್ ಈವ್ನಿಂಗ್ ಅಲ್ಲಿ. ಕ್ಲೈಂಟ್ ಹೋಗುವಾಗ್ಲೇ 7:38 ಆಗಿದೆ. ನಾವು ಮತ್ತೆ ರೆಡಿಯಾಗಿ ಸ್ನಾನ ಆಗಿ ರೆಡಿಯಾಗಿ ಹೊರಟಿದ್ದು. ಈಗ ನಮ್ಗೋಸ್ಕರ ಆಟೋ ಬಂದಿದೆ. ನಮ್ಗೆ ಈಗ ಆಟೋವೇ, ಕಾರ್ ಇಲ್ಲ ಅಲ್ಲ ಈಗ ಡ್ರೈವ್ ಮಾಡುವಾಗೆ ಇಲ್ಲ. ನೋಡ್ಬೇಕು ಈಗ ಹೋಗಿ ಎಷ್ಟು ಜಾತ್ರೆ ಬಂದಿದೆ ಏನು ಕತೆ ಅಂತ. ನಾವು ಲೇಟ್ ಆಗಿರೋದ್ರಿಂದ ಜನ ಇದ್ದಾರೆ ಇಲ್ಲ ಏನು ಗೊತ್ತಿಲ್ಲ. ಸೊ ಈಗ ರೀಚ್ ಆಗಿ ನೋಡೋದು ಎಷ್ಟು ಅಂಗಡಿಗಳು ಬಂದಿದೆ ಏನು ಅಂತ.
ಈಗ ನಾವು ಬಂದು ರೀಚ್ ಆಗಿದ್ದೀವಿ ಚರ್ಚ್ ಹತ್ರ. ತುಂಬಾನೇ ಖುಷಿ ಆಯ್ತು. ಜನ ಕೂಡ ಇದ್ದಾರೆ, ಅಂಗಡಿ ಕೂಡ ತುಂಬಾ ಉಂಟು. ನನಗೆ ಒಂದು ಏನು ಖುಷಿ ಆಗತ್ತೆ ಜಾತ್ರೆಗೆ ಸುತ್ತೋದಂದ್ರೆ. ಈಗ ಇಷ್ಟು ದೊಡ್ಡ ಆದ್ರೂ ಕೂಡ ನನಗೆ ಜಾತ್ರೆ ಅಂದ್ರೆ ತುಂಬಾ ಖುಷಿ. ನಾನು ಮತ್ತೆ ನನ್ನ ಹಸ್ಬೆಂಡ್ ಸೇಮ್, ನಾವು ಎಲ್ಲ ಜಾತ್ರೆಗೆ ಹೋಗ್ತಾನೇ ಇರೋದು. ರೀಚ್ ಆದ ತಕ್ಷಣ ನನ್ನ ಮಗಂದು ಸ್ಟಾರ್ಟ್, ಆ ಜ್ಯೂಸ್ ಬೇಕು ಈ ಜ್ಯೂಸ್ ಬೇಕು. ಅದಕ್ಕೆ ಅವನನ್ನು ಹೇಗಾದ್ರೂ ಮಾಡಿ ಒಂದು ಕಂಟ್ರೋಲ್ ಮಾಡಿ ಮೇಲೆ ತನಕ ಕರ್ಕೊಂಡು ಹೋಗ್ತಾ ಇದ್ದೀವಿ. ಏನುಂಟು ನೋಡ್ಕೋ ಫಸ್ಟ್, ಯಾವುದು ಎಲ್ಲ ಬೇಕು ಅಂತ ಹೇಳಿ ನೋಡು ಅಂತ ಹೇಳಿ. ಇಲ್ಲಿ ನಮಗೆ ರಿಷಲ್ ಸಿಕ್ಕಿದ್ದು. ರಿಷಲ್ ಮತ್ತು ನಮ್ಮದು ಒಂದೇ ಚರ್ಚ್. ಅವಳೇನೋ ಇಯರಿಂಗ್ಸ್ ಏನೋ ತಗೊಳ್ತಾ ಇದ್ಲು, ನಾನು ವಿಡಿಯೋ ತಗೊಂಡಿದ್ದು ಅವಳದು. ಮತ್ತೆ ಶುರುವಾಯ್ತು ನನ್ನ ಮಗಂದು ನಾಟಕ. ಈ ಆಟದ ಸಾಮಾನ್ ಬೇಕು, ಆ ಆಟದ ಸಾಮಾನ್ ಬೇಕು ಅಂತ ಹೇಳಿ. ಅವನಿಗೆ ಒಂದೇ ತಕೊಳ್ಳಿಕ್ಕೆ ಅಲೌಡ್. ಈಗ ಅಲ್ಲ, ಮೊದ್ಲಿಂದಾನೇ ಒಂದೇ ರೂಲ್ಸ್ ನನ್ನದು. ಅವನು ಯಾವುದೇ ಅಂಗಡಿಗೆ ಹೋದ್ರು ಸಹ ಒಂದೇ ತಗೊಳ್ಳಿಕ್ಕೆ, ಏನೇ ಐಟಮ್ ಆಗಿರ್ಲಿ ಅದೊಂದು. ಸೊ ಅವನಿಗೆ ಅಭ್ಯಾಸ ಆಗಿದೆ. ಸೊ ಅವನು ಒಂದೇ ತಕೊಳ್ಳೋದು. ಫ್ಯಾನ್ಸಿ ಅಲ್ಲಿ ಟಾಯ್ಸ್ ಆಗ್ಲಿ ಅಥವಾ ಚಾಕ್ಲೇಟ್ ಆಗ್ಲಿ, ಅದು ಎಷ್ಟೇ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಅವ್ರು ಒಂದೇ ತಗೊಳ್ಳಿಕ್ಕೆ. ಮತ್ತೆ ನಾವು ಒಂದು ಟಾಯ್ ಲಾಸ್ಟ್ ಅವನೊಂದು ಚಾಯ್ಸ್ ಮಾಡಿದ. ಅವನ ಏನು ಬಬಲ್ ಗನ್ ಏನೋ ಚಾಯ್ಸ್ ಮಾಡಿದ. ನಾವು ತಗೊಂಡಿದ್ದು ನನ್ನ ಒಂದು ಕ್ಲೈಂಟ್ ಇದು ಹಸ್ಬೆಂಡ್ ಇದು ಶಾಪ್ ಅಲ್ಲಿ. ಅವರು ಕೂಡ ಶಾಪ್ ಯಾವತ್ತು ವರ್ಷಕ್ಕೂ ಇಡ್ತಾರೆ. ಸೊ ನಾನು ಅಲ್ಲಿಯೇ ತಗೊಂಡೆ ಅವರನ್ನು ನೋಡಿ. ನಮಗೆ ಪರಿಚಯ ಇದ್ದವರಿಗೆ ಸಪೋರ್ಟ್ ಮಾಡೋದು ಒಳ್ಳೇದಲ್ಲ. ನಾನು ಆಲ್ಮೋಸ್ಟ್ ಆಗಿ ಪರಿಚಯ ಇದ್ದವರಿಗೆ ಸಪೋರ್ಟ್ ಮಾಡೋದು ಜಾಸ್ತಿ. ಎಟ್ ದ ಎಂಡ್ ಅವನೊಂದು ಬಬಲ್ ಗನ್ ಚಾಯ್ಸ್ ಮಾಡಿದ. ಅದು ಕೂಡ ಅವನಿಗೆ ಇನ್ನೊಂದು ರೂಲ್ಸ್ ಉಂಟು, ಎನಿ ಐಟಮ್ಸ್ ತಗೊಳ್ಳಿ, ತಿಂಡಿ ಅಥವಾ ಟಾಯ್, ಅವನು ಅದನ್ನ ಮನೆಗೆ ಬಂದು ಓಪನ್ ಮಾಡಬೇಕು. ಸೊ ಅವನೀಗ ಹಿಡ್ಕೊಂಡೇ ಇದ್ದಾನೆ, ಅದನ್ನ ಓಪನ್ ಮಾಡಲ್ಲ ಅವನು ಯಾವತ್ತೂ ಕೂಡ. ನೆಕ್ಸ್ಟ್ ನಾವು ಈಗ ಬ್ಯಾಟಿಂಗ್ ಟೈಮ್. ನಾವು ಈಗ ಆರ್ಡರ್ ಮಾಡಿದ್ದೀವಿ ಜ್ಯೂಸ್, ಪೊಟೆಟೊ ಟ್ವಿಸ್ಟರ್, ಮೋಮೋಸ್ ಎಲ್ಲಾನು ಆರ್ಡರ್ ಮಾಡಿದ್ದೀವಿ. ಒಂದೇ ಕಡೆ ಹತ್ತಿರ ಹತ್ತಿರ ಶಾಪ್ ಇರೋದ್ರಿಂದ ಅಲ್ಲಿ ಇಲ್ಲಿ ಎಲ್ಲ ಕಡೆ ಇಟ್ಟಿದ್ದೀವಿ. ಸೊ ಇವತ್ತು ಗಮ್ಮತ್ತು ತಿನ್ನೋದು. ಇವನು ನನ್ನ ಹಸ್ಬೆಂಡ್ ಇದು ಅಣ್ಣನ ಮಗ ಅಶ್ವಿಲ್ ಅಂತ ಹೇಳಿ. ಎಲ್ಲ ಐಟಮ್ಸ್ ಕೂಡ ಒಳ್ಳೇದಿತ್ತು ತಿನ್ಲಿಕ್ಕೆ, ಖುಷಿ ಆಯ್ತು. ನನ್ನ ಮಗನಿಗೆ ಫಸ್ಟ್ ಬೇಕು ಪೊಟೆಟೊ ಟ್ವಿಸ್ಟರ್. ಸೊ ನಾನು ಅವರಿಗೆ ಹೇಳ್ತಾ ಇದ್ದೀನಿ, ಅವನಿಗೆ ಒಂದು ಕೊಟ್ಟು ಬಿಡಿ, ಮತ್ತೆ ನಮಗೆ ಬೇಕಾದ್ರೆ ಆರಾಮಾಗಿ ಕೊಡಿ ಅಂತ ಹೇಳಿ. ಇಲ್ಲ ಅಂದ್ರೆ ಅವನು ಮತ್ತೆ ಮತ್ತೆ ನನಗೆ ಉಪದ್ರ ಮಾಡ್ತಾನೆ ಇರ್ತಾನೆ. ಅವರು ತಪ್ಪಿ ಅದರಲ್ಲಿ ಸ್ಪೈಸಿ ಪೆರಿ ಪೆರಿ ಹಾಕಿದ್ರು. ಸೊ ಅವನಿಗೆ ಕೊಟ್ಟಿಲ್ಲ, ಅದನ್ನ ನಾನು ಫಸ್ಟ್ ಆಶ್ವಿಲ್ಗೆ ಕೊಟ್ಟೆ. ಅದ್ರ ನಂತರದ್ದು ನನ್ನ ಮಗನಿಗೆ, ಯಾಕಂದ್ರೆ ಅವನಿಗೆ ಖಾರ ಆದ್ರೆ ಕಷ್ಟ ಅಲ್ಲ ಅಂತ ಹೇಳಿ. ಅವನಿಗೆ ಈಗ ಸಿಕ್ಕಿದೆ, ಅವನಿಗೆ ಭಾರಿ ಖುಷಿಯಾಗಿದೆ. ಈಗ ಅದೇ ಹೋದ ಜಾತ್ರೆಯಲ್ಲಿ ಎಲ್ಲ ಅವನಿಗೆ ಪೊಟೆಟೊ ಟ್ವಿಸ್ಟರ್ ಬೇಗ ಫಸ್ಟ್ ಬೇಕು. ಅದೇ ನಾನು ಹೇಳಿದೆ, ನೀನು ಆರಾಮಾಗಿ ತಿನ್ನು, ಅದು ನನಗೆ ಕೊಡು ಟಾಯ್, ನಾನು ಹಿಡ್ಕೊಳ್ತೀನಿ ಅಂತ. ಆ ಜನ ಕೊಡ್ಲಿಕ್ಕೆ ಇವತ್ತು ಬೆಸ್ಟ್ ಅಂದ್ರೆ ಮೊದಲನೇ ದಿನ ಅಷ್ಟು ಅಂಗಡಿ ಇರ್ಲಿಲ್ಲ ಆಕ್ಚುಲಿ ನೋಡ್ಲಿಕ್ಕೆ ಹೋಗಿದ್ರೆ. ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಜಾಸ್ತಿ ಅಂಗಡಿಗಳಿದ್ದು ನಾವು ಚರ್ಚಿಗೆ ಹೋಗಿದ್ವಿ ಆಗ. ಇವತ್ತು ಎಲ್ಲರೂ ತಕೊಂಡಿದ್ದೀವಿ ಪೊಟೆಟೊ ಟ್ವಿಸ್ಟರ್. ನಮ್ಮದು ಇನ್ನು ಫ್ರೈ ಆಗಿ ಬಂದಿಲ್ಲ, ನನ್ನದು ಮತ್ತು ನೀತಂದು ಇನ್ನು ಬರ್ಬೇಕಷ್ಟೇ. ಇವ್ರದ್ದು 3 ಜನರದ್ದು ಬಂದಿದೆ. ತುಂಬಾ ಜನ ಇದ್ದಾರಲ್ಲ, ಅವರು ಪಾಪ ಎಷ್ಟು ಅಂತ ಫ್ರೈ ಮಾಡೋದು. ಫಾಸ್ಟ್ ಫಾಸ್ಟ್ ಮಾಡಿದ್ರೆ ಅದು ಬೆಂದು ಸಹ ಬರಲ್ಲ. ನಾವು ಮೊನ್ನೆ ಗುರುವನ್ಕೆರೆಯಲ್ಲಿ ತಿಂದದ್ದು ಸ್ವಲ್ಪ ಅಷ್ಟು ಫ್ರೈ ಆಗಿ ಬಂದಿರ್ಲಿಲ್ಲ. ಇದು ಒಳ್ಳೇದಿತ್ತು ಮಡಂತ್ಯರಲ್ಲಿ ತಿಂದದ್ದು. ಮೊಜಿಟೊ ಕುಡ್ದದ್ದು, ಮತ್ತೆ ಎಲ್ಲರೂ ಬ್ಲೂ ಮೊಜಿಟೋವೇ ತಗೊಂಡಿದ್ದು. ಬೇರೆ ಬೇರೆದ್ದು ಫ್ಲೇವರ್ ಇದ್ದದ್ದು ಅವ್ರು ಹೇಳಿದ್ರು, ನಾವು ಟ್ರೈ ಮಾಡಿಲ್ಲ, ಎಲ್ಲರೂ ಅದೇ ಆಗ್ಬೋದು ಅಂತ ಹೇಳಿ. ಮತ್ತೆ ಬೇರೆದು ಟ್ರೈ ಮಾಡ್ಲಿಕ್ಕೆ ಕೂಡ ಭಯ ಆಗತ್ತೆ, ಔಷಧಿದು ಸ್ಮೆಲ್ ಬರುತ್ತೆ ಒಂದೊಂದು ಸ್ವಲ್ಪ ಸ್ವಲ್ಪ ಮೊಜಿಟೋಗೆ. ಮತ್ತೆ ನಾವು ಮೋಮೋಸ್ ಆರ್ಡರ್ ಮಾಡಿದ್ದು. ಮೋಮೋಸ್ ಒಂದೇ ಪ್ಲೇಟ್ ಆರ್ಡರ್ ಮಾಡಿದ್ದು. ರೀಸನ್ ಅಂದ್ರೆ ನನಗೆ ಮತ್ತೆ ನೀತನಿಗೆ ಅದು ಆಲ್ರೆಡಿ ರೆಡಿಮೇಡ್ ಆಗಿ ಬಂದ ಮೋಮೋಸ್ ಅಷ್ಟು ಇಷ್ಟ ಇಲ್ಲ. ನನ್ನ ಹಸ್ಬೆಂಡಿಗೆ ಮೊದಲೇನೆ ಇಷ್ಟ ಇಲ್ಲ. ನಮಗೆ ಫ್ರೆಶ್ ಆಗಿರುವ ಮೋಮೋಸ್ ಮಾತ್ರ ಇಷ್ಟ. ಸೊ ನಾವು ತಗೊಂಡಿಲ್ಲ, ಆಶ್ವಿಲ್ ಮಾತ್ರ ತಗೊಂಡಿದ್ದು. ಮತ್ತೆ ನಾವು ಬಂದದ್ದು, ಇಲ್ಲಿ ಸ್ಟಾಲ್ ಇದೆ ಸ್ವಲ್ಪ ನಮ್ಮ ಚರ್ಚ್ ಥ್ರೂ ಇಂದ ಇರುವ ಸ್ಟಾಲ್ಗಳು. ಈ ಲೇಡಿ ಅಂದ್ರೆ ನಮಗೆ ಪರಿಚಯ. ಅವರು ಈ ಸಲ ಮನೆಯಿಂದ ಮಾಡಿದ ಅಂದ್ರೆ ಅವರೇ ಮಾಡಿದ ಉಪ್ಪಿನಕಾಯಿಯನ್ನ ಸೇಲ್ ಮಾಡ್ತಾ ಇದ್ರು. ನಾನು ಸ್ವಲ್ಪ ಕಡಿಮೆ ಪಿಕ್ಕಲ್ಸ್ ಎಲ್ಲ ತಿನ್ನೋದು. ಆದ್ರೆ ನಾನು ಹೇಳಿದ ಹಾಗೆ, ನಾನು ಊರಿನವರು ಅಥವಾ ಲೇಡೀಸ್ ಜಾಸ್ತಿಯಾಗಿ, ನನಗೆ ಲೇಡೀಸ್ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ. ಸೊ ನಾನು ಸಪೋರ್ಟ್ ಮಾಡೋದು ಸ್ವಲ್ಪ ಜಾಸ್ತಿ. ಬಿಕಾಸ್ ಒಂದು ಯಾರಾದರೂ ಸಪೋರ್ಟ್ ಮಾಡಿದ್ರೆ ಅವರಿಗೂ ಕೂಡ ಒಂದು ಪುಷ್ ಸಿಕ್ಕಿದಾಗೆ ಆಗತ್ತೆ. ನೆಕ್ಸ್ಟ್ ಇಲ್ಲಿ ಬಂದದ್ದು ನಾವು. ಇಲ್ಲಿ ಅವರು ಏನು ಚಿಪ್ಸಿನಲ್ಲಿ ಎಲ್ಲಾನು ಈಗ ಒಂದು ಮಿಕ್ಸ್ ಮಾಡಿ ಕೊಡೋದೇನೋ ಬಂದಿದೆ, ಅದರ ಹೆಸರು ನನಗೆ ಗೊತ್ತಿಲ್ಲ, ಏನು ಹೇಳ್ತಾರೆ ಅಂತ ಹೇಳಿ.
ಸೊ ಅದನ್ನ ಒಂದು ತಗೊಂಡಿದ್ದು. ಅದು ನನ್ನ ಮಗನಿಗೆ ಅದೆಲ್ಲ ಇಷ್ಟ ಇಲ್ಲ. ಈಗಿನ ಮಕ್ಕಳಿಗೆ ಅದರಲ್ಲಿರುವ ವೆಜ್ಜೀಸ್ ಎಲ್ಲ ಇಷ್ಟ ಇಲ್ಲ ಅಲ್ಲ. ಇವಳು ರಿಯಾ, ಇವಳು ಕೂಡ ನನ್ನ ಸ್ಟೂಡೆಂಟ್. ಅವಳಿಗೆ ಕೂಡ ಖುಷಿಯಾಗಿದೆ ನಮ್ದು ವ್ಲಾಗ್ಸ್ ಎಲ್ಲ ಬೇಗ ಬೇಗ ಫಾಸ್ಟ್ ಹೋಗ್ತಾ ಉಂಟಂತ ಹೇಳಿ. ಎಲ್ಲರೂ ಸಪೋರ್ಟ್ ಮಾಡಿ ಆಯ್ತಾ. ನನಗೆ ಕೂಡ ಖುಷಿ ಆಗತ್ತೆ ಈ ತರ ಸಪೋರ್ಟ್ ಮಾಡುವವರು ಸಿಕ್ಕಿದ್ರೆ. ನನ್ನ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗಳು ನನಗೆ ಇಷ್ಟನೇ, ತುಂಬಾನೇ ಇಷ್ಟ. ಯಾಕಂದ್ರೆ ನಾನು ಅವರ ಜೊತೆಗೆ ಫ್ರೆಂಡ್ಲಿ ಇದ್ದೀನಿ, ಅವರು ಕೂಡ ನನ್ನ ಜೊತೆಗೆ ಫ್ರೆಂಡ್ಲಿ ಆಗಿದ್ದಾರೆ. ಅದ್ರ ನಂತರ ನಾವು ಮೇಲೆ ಚರ್ಚ್ ಹತ್ರ ಬಂದ್ವಿ. ಅದೇ ಬಿಕಾಸ್ ಆಫ್ ನಾವು ಈವ್ನಿಂಗ್ ಲೇಟ್ ಆದದ್ರಿಂದ ಪ್ರೇಯರ್ ನಮಗೆ ಸಿಕ್ಕಿಲ್ಲ. ಅಟ್ಲೀಸ್ಟ್ ಚರ್ಚ್ ಹತ್ರ ಬಂದು ಪ್ರೇ ಮಾಡಿ ಹೋಗ್ಬೋದಲ್ಲ ಅಂತ ಹೇಳಿ ಈಗ ಬಂದು ಇಲ್ಲಿ ರೀಚ್ ಆಗಿದ್ದೀವಿ ನಾವು. ಕ್ಯಾಂಡಲ್ ಹತ್ತಿಸಿ ಒಂದು ಚಿಕ್ಕದಾದ ಪ್ರೇಯರ್ ಮಾಡಿ ಇನ್ನು ಹೊರಡಬೇಕು ನಾವು. ಆಟೋವನ್ನು ಕರೆಸಬೇಕು. ಅವರಿಗೆ ಈಗಲೇ ಕಾಲ್ ಮಾಡಿದರೆ ಒಂದು ಸ್ವಲ್ಪ ಬೇಗ ಬರ್ತಾರಲ್ಲ, ನಮ್ಮದು ಕೂಡ ಆಗಿರ್ತದೆ ಅಲ್ಲಿ ತನಕ ಅಂತ ಹೇಳಿ. ಈಗ ಅವನು ಕ್ಯಾಂಡಲ್ ಹತ್ತಿಸ್ತಾ ಇದ್ದಾನೆ. ಮತ್ತೆ ಅವನಿಗೆ ತುಂಬ ಇಷ್ಟ. हाथ ನೋಡಿದ್ರಲ್ಲ ನೀವು ಇವತ್ತಿನ ಬ್ಲಾಗ್ ಹೇಗಿದೆ ಅಂತ ಹೇಳಿ. ಹಾಗೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಒತ್ತಿ ಸಪೋರ್ಟ್ ಮಾಡಿ. ನಮಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ.